ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಮಿಥುನ ರಾಶಿಯವರ ಜೀವನದಲ್ಲಿ ದೇವರು ಮಾತನಾಡುವ ರೀತಿ ಬಹಳ ಸೂಕ್ಷ್ಮ. ನಿಮ್ಮ ಮನಸ್ಸು ಯಾವತ್ತೂ ಚಲಿಸ್ತಾ ಇರುತ್ತೆ. ಯೋಚನೆ, ಮಾತು, ಕಲ್ಪನೆ ಎಲ್ಲವೂ ವೇಗವಾಗಿ ಬದಲಾಗುವ ಸ್ವಭಾವ ನಿಮ್ಮದು. ಹೊರಗೆ ಹಾಸ್ಯವಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗೆ ಗಂಭೀರ ಚಿಂತನೆಗಳ ಹೊರೆ ನಿಮ್ಮಲ್ಲಿದೆ. ಫೆಬ್ರವರಿ ತಿಂಗಳಲ್ಲಿ ದೇವರು ಮಿಥುನ ರಾಶಿಯವರಿಗೆ ಒಂದು ಪಾಠವನ್ನು ಕಲಿಸ್ತಾರೆ. ಎಲ್ಲವನ್ನು ಕೂಡ ಮಾತಿನಿಂದಲೇ ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಮೌನವು ಉತ್ತರವಾಗಿರುತ್ತೆ. ಇದು ಶಿಕ್ಷೆಯ ಸಮಯವಲ್ಲ, ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆ ಬರೋದಕ್ಕೆ ಆರಂಭವಾಗ್ತಾ ಇರುವ ಕಾಲ. ಇಷ್ಟು ದಿನಗಳ ಕಾಲ ಮಿಥುನ ರಾಶಿಯವರು ಅನೇಕ ವಿಚಾರಗಳಲ್ಲಿ ಎರಡು ಮನಸ್ಸು ಮಾಡಿಕೊಂಡೇ ಮುಂದೆ ಸಾಗಿದ್ದಾರೆ. ಒಂದು ಕಡೆ ಮುಂದುವರಿಯಬೇಕೆಂದು ಬಯಸ್ತಾ ಇದ್ದೀರಿ, ಮತ್ತೊಂದು ಕಡೆ ಹಿಂದಕ್ಕೆ ಸರಿಯಬೇಕೆಂದು ಭಾವಿಸ್ತಾ ಇದ್ದೀರಿ. ಈ ಗೊಂದಲವನ್ನು ಕೆಲವರು ನಿಮ್ಮ ದುರ್ಬಲತೆ ಅಂತ ಅಂದ್ಕೊಳ್ತಾರೆ, ನಿಮ್ಮ ಮಾತಿನ ಚಾತುರ್ಯವನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ದೇವರು ನಿಮ್ಮ ಉದ್ದೇಶವನ್ನು ಚೆನ್ನಾಗಿ ತಿಳಿದಿದ್ದಾರೆ. ಫೆಬ್ರವರಿಯಲ್ಲಿ ಆ ಗೊಂದಲಗಳಿಗೆ ತೆರೆ ಬೀಳೋದಕ್ಕೆ ಆರಂಭವಾಗುತ್ತೆ. ಈ ತಿಂಗಳಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಸ್ಪಷ್ಟತೆ ಬರುತ್ತೆ. ಇಷ್ಟು ದಿನ ತಲೆ ಕೆಡಿಸಿಕೊಂಡ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವು ಎಲ್ಲರನ್ನೂ ಕೂಡ ಖುಷಿಪಡಿಸೋದಕ್ಕೆ ಹೋಗಿ ನಿಮ್ಮನ್ನು ನೀವು ಮರೆತಿದ್ದೀರಿ ಅಂತ ನಿಮಗೆ ಅರಿವು ಬಲವಾಗುತ್ತೆ. ಈಗ ನಿಮ್ಮ ಅದ್ಭುತಗಳು ಬದಲಾಗುತ್ತೆ. ಯಾರು ನಿಮ್ಮ ಶಕ್ತಿಯನ್ನು ಮೌಲ್ಯಮಾಪನ ಮಾಡ್ತಾರೆ, ಯಾರು ಕೇವಲ ಮಾತಿಗೆ ಮಾತ್ರ ಕೇಳ್ತಾರೆ ಎಂಬ ವ್ಯತ್ಯಾಸ ಸ್ಪಷ್ಟವಾಗುತ್ತೆ. ದೇವರ ತೀರ್ಪು ಇಲ್ಲಿ ಮೃದುವಾಗಿದೆ. ನಿಮ್ಮನ್ನು ದೂರ ಮಾಡದೆ ನಿಮಗೆ ಜ್ಞಾನ ಕೊಡುತ್ತೆ. ಸಂಬಂಧಗಳ ವಿಷಯದಲ್ಲಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಬಹಳ ಮಹತ್ವದ್ದು. ನೀವು ಮಾತನಾಡುವ ಮೂಲಕ ಸಂಬಂಧಗಳನ್ನು ಕಟ್ಟುವವರು. ಆದರೆ ಇಷ್ಟು ದಿನ ನಿಮ್ಮ ಮಾತುಗಳನ್ನು ಅರ್ಥವಾಗಿ ಕೇಳಿ ತಪ್ಪಾಗಿ ಮಾಡಿಕೊಂಡವರು ಎಷ್ಟೋ ಜನ ಇದ್ದರು. ಈಗ ಸಂವಹನ ಸ್ಪಷ್ಟವಾಗುತ್ತೆ. ಕಮ್ಯುನಿಕೇಷನ್ ಅಂತೂ ಕ್ಲಿಯರ್ ಆಗಿರುತ್ತೆ. ಕೆಲ ಸಂಬಂಧಗಳಲ್ಲಿ ಗಂಭೀರ ಮಾತುಕತೆಗಳು ಕೂಡ ನಡೆಯುತ್ತೆ. ಕೆಲವರು ನಿಮ್ಮ ಜೀವನದಿಂದ ನಿಧಾನವಾಗಿ ಹೊರ ಹೋಗ್ಬೋದು ಅಥವಾ ದೂರ ಆಗ್ಬೋದು. ಅದು ನೋವನ್ನು ಕೊಡಬಹುದು, ಆದರೆ ಅದು ನಿಮ್ಮ ಮನಸ್ಸಿಗೆ ಹಗುರತೆಯನ್ನು ತರುತ್ತೆ. ಎಲ್ಲರಿಗೂ ಒಂದೇ ರೀತಿ ಹೊಂದಿಕೊಳ್ಬೇಕೆಂಬ ಒಂದು ಒತ್ತಡದಿಂದ ನೀವು ಮುಕ್ತರಾಗ್ತೀರ. ಇನ್ನು ಹಣಕಾಸಿನ ವಿಷಯದಲ್ಲಿ ಮಿಥುನ ರಾಶಿಯವರು ಜಾಗೃತೆಯಿಂದ ಇರಬೇಕಾಗುತ್ತೆ. ಅದೇ ತಿಂಗಳಲ್ಲಿ ಹಣ ಬರುತ್ತೆ, ಆದರೆ ಅದೇ ವೇಗದಲ್ಲಿ ಹೊರ ಹೋಗುವ ಸಾಧ್ಯತೆ ಹೆಚ್ಚು ಇದೆ. ಆದ್ದರಿಂದ ನೀವು ಎಲ್ಲದೂ ಕೂಡ ಯೋಜನೆ ಪ್ಲ್ಯಾನ್ ಆಗಿ ಕೆಲಸ ಮಾಡೋದು ತುಂಬ ಮುಖ್ಯವಾಗುತ್ತೆ. ಆದರೆ ಒಳ್ಳೆಯ ಸುದ್ದಿ ಏನಪ್ಪ ಅಂದರೆ, ನೀವು ತೆಗೆದುಕೊಳ್ಳುವ ಒಂದು ಬುದ್ಧಿವಂತ ನಿರ್ಧಾರ ಏನಿದೆ ಅದು ಮುಂದಿನ ದಿನಗಳಲ್ಲಿ ಸ್ಥಿರ ಆದಾಯಕ್ಕೆ ಕಾರಣ ಆಗಬಹುದು. ಇನ್ನು ಮಾಹಿತಿ ಆಧಾರಿತ ಒಂದು ಸಂವಹನ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಸಂಬಂಧಿತ ಕ್ಷೇತ್ರಗಳಲ್ಲಿ ಲಾಭದ ಸೂಚನೆಗಳು ಕೂಡ ಕಾಣಿಸುತ್ತೆ. ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಈ ತಿಂಗಳು ಹೊಸ ಅವಕಾಶಗಳು ಕಾಣಿಸುತ್ತೆ. ಹೊಸ ಪ್ರಾಜೆಕ್ಟ್, ಹೊಸ ಜವಾಬ್ದಾರಿ ಅಥವಾ ಹೊಸ ಸಂಪರ್ಕಗಳು ಅನ್ನೋವು ನಿಮ್ಮ ಮುಂದೆ ಬರುತ್ತೆ. ನೀವು ನಿಮ್ಮ ಬುದ್ಧಿ ಚಾತುರ್ಯ ಬೆಳೆಸಿ ಅದನ್ನು ಉಪಯುಕ್ತ ಮಾಡ್ಕೋಬೇಕಾಗುತ್ತೆ. ಆದರೆ ಒಂದೇ ಸಮಯದಲ್ಲಿ ತುಂಬ ಕೆಲಸ ಹಿಡಿಯೋದಕ್ಕೆ ಹೋಗಬೇಡಿ. ಒಂದು ವಿಷಯಕ್ಕೆ ಪೂರ್ಣ ಗಮನ ಕೊಟ್ಟರೆ ಅದರಲ್ಲಿ ಯಶಸ್ಸು ಖಚಿತವಾಗಿರುತ್ತೆ. ವ್ಯಾಪಾರ ಮಾಡುವ ಮಿಥುನ ರಾಶಿಯವರು ಹೊಸ ಆಲೋಚನೆಗಳನ್ನು ಅನುಷ್ಠಾನಗೊಳಿಸಬಹುದು, ಆದರೆ ಎಲ್ಲರ ಮಾತು ಕೇಳಿ ದಿಕ್ಕನ್ನು ಬದಲಾಯಿಸೋದಕ್ಕೆ ಹೋಗಬೇಡಿ. ಆರೋಗ್ಯದ ವಿಷಯದಲ್ಲಿ ಮಿಥುನ ರಾಶಿಯವರು ತುಂಬ ತಮ್ಮ ನರ ವ್ಯವಸ್ಥೆ ಏನಿದೆ ಮತ್ತು ಒಳಗಿನ ಮೇಲೆ ಒಂದು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಅತಿಯಾದ ಯೋಚನೆ, ನಿದ್ದೆಯ ಕೊರತೆ, ಮಾನಸಿಕ ಒತ್ತಡ ಇವೆಲ್ಲ ಕೂಡ ಕಾಣಿಸಬಹುದು. ಈ ತಿಂಗಳಲ್ಲಿ ವಿಶ್ರಾಂತಿ, ಉಸಿರಾಟದ ಅಭ್ಯಾಸ, ಪ್ರಕೃತಿಯೊಂದಿಗೆ ಸಮಯ ಇವೆಲ್ಲವೂ ಕೂಡ ಕಳೆಯೋದು ಬಹಳ ಮುಖ್ಯವಾಗಿರುತ್ತೆ. ಮಾತಿಗಿಂತ ಮೌನ, ಗೊಂದಲಕ್ಕಿಂತ ಸರಳತೆ ಇದುವೇ ನಿಮ್ಮ ಔಷಧಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.